ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಜಿಲ್ಲೆ ನಮ್ಮ ಹೆಮ್ಮೆ ರಾಯಚೂರು 2026 ಫೆಬ್ರವರಿ 5, 6, 7ರಂದು ನಡೆದ ಕೃಷಿ ಮೇಳ ಮತ್ತು ಬಹು ನಿರೀಕ್ಷೆಗಳ ನಂತರ ಬಹು ವರ್ಷಗಳ ನಂತರ ಜರುಗಿದ ರಾಯಚೂರು ಉತ್ಸವ ಇದು ಕೇವಲ ಕಾರ್ಯಕ್ರಮವಲ್ಲ, ನಮ್ಮ ಸಂಸ್ಕೃತಿ ಮತ್ತು ಕೃಷಿಯ ಮಹೋತ್ಸವ. ಇನ್ನೊಂದು ಪದದಲ್ಲಿ ಹೇಳೋದು ಆಯ್ತು ಅಂತಂದ್ರೆ ರೈತರ ಜಾತ್ರೆ ಅಂತ ಹೇಳಿದ್ರು ಕೂಡ ಇಲ್ಲಿ ತಪ್ಪಾಗಲಾರದು. ನಮ್ಗೆಲ್ಲ ನೋಡಿ ಖುಷಿ ಅನಿಸ್ತಾ? ನಮಗೆ ಎಲ್ಲ ನೋಡಿ ಖುಷಿ ಆಗೈತೆ. ಎಲ್ಲಷ್ಟು ನಮ್ಗೆಲ್ಲ ಪಸಂದ್ ಆಗಿದೆ, ಖುಷಿ ಆಗ್ಯದ. ಜೆಸಿಪಿ ಎಲ್ಲ ಬಂದವ್ರಿ, ಅದ ಟ್ಯಾಕ್ಟರ್ ಜೆಸಿಪಿ ಮಾಡ್ಯಾರ. ಎಲ್ಲ ಒಳ್ಳೇದಾಯ್ತ್ರಿ, ಎಲ್ಲ ಅನಿಸ್ತ್ರಿ, ಬೇಸ್ ಐತ್ರಿ. ಈಗ ಕೆಲವ್ರು ಏನ್ ಮಾಡ್ತಾರೆ, ಗೊಬ್ಬರ ಬಂದಿದ್ರೆ ಎಲ್ಲ ಡೂಪ್ಲಿಕೇಟ್ ಗೊಬ್ಬರ ಬರ್ತಾರೆ ನಮ್ಗ. ಹೌದು, ಆ ಡೂಪ್ಲಿಕೇಟ್ ಗೊಬ್ಬರ ನಮ್ಮ ರೈತರಿಗೆ ಮೋಸ ಮಾಡಕತ್ತಿದ್ರಿ. ಕೃಷಿ ತಜ್ಞ ಎಲ್ಲ ಚೆಕ್ ಮಾಡಿ ಕಂಬ ಹಸಿರು ಬಿಡ್ಬೇಕ್ರಿ. ಅವ್ರು ಲಂಚ ತಿಂದ ಏನ ಮಾಡಿನಪ್ಪ ನಾವು ರೈತರಿಗೆ ಬಿಡಬೇಕ್ರಿ. ಆದ್ರೆ ರೈತನ ಬಗ್ಗೆ ಅವ್ರು ಕಾಳಜಿ ಮಾಡ್ಬೇಕ್ರಿ ಕೃಷಿ ಲೆಕ್ಕದವ್ರು. ಅದನ್ನ ಮಾಡಿದ್ರೆ ನಾವು ರೈತರು ಬದುಕ್ತಿರಿ. 4 ವರ್ಷ ರೈತರೆಲ್ಲ ಹೋಗ್ತಾರ್ರಿ, ಮತ್ತೆ ತಿನ್ನಕ್ ಜಾಲ ಬೆಳೆಸಕ್ಕೆಲ್ಲ ಆತ್ರಿ. ಇವ್ರು ರೈತರಿಗೆ ಹೆಲ್ಪ್ ಮಾಡಿದಪ್ಪ ಅಂದ್ರ ನಾವ್ ರೈತರು ಉದ್ದಾರ ಆತಾರ್ರಿ. ಇವ್ರು ಯಾರು ಹೆಲ್ಪ್ ಮಾಡ್ಲಪ್ಪ ಅಂದ್ರ ರೈತರ ದುಡ್ಡು ಸಣ್ಣ ಆಗಿ ಗೊತ್ತಾನ್ರಿ. ಎಲ್ಲರಿಗೂ ಒಳ್ಳೇದಾಗ್ರಿ. ಇದನ್ನೆಲ್ಲ ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡುವಂತ ಕೆಲಸ ಮಾಡ್ತಾ ಇದೆ ಜಿಲ್ಲಾಡಳಿತ. ಕೃಷಿ ಮೇಳ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ. ಇದರ ಜೊತೆಯಲ್ಲಿ ರಾಯಚೂರು ಉತ್ಸವ ಅಂತ ಮಾಡಿದ್ದಾರೆ. ಕೃಷಿ ಮೇಳ ಅನ್ನೋದಕ್ಕಿಂತ ಇದು ರೈತರ ಜಾತ್ರೆ. ನನಗನ್ಸಿದ ಮಟ್ಟಿಗೆ ಒಂದ್ 5 ದಿನ ಆದ್ರೆ ಇಲ್ಲ ಒಂದ್ ವಾರ ಆದ್ರೂ ಮಾಡಿದ್ರೆ ಬಹಳ ಉತ್ತಮ ಅನ್ಸುತ್ತೆ.